ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ರು ಮುಂದೆ ಬೂಟ್ ನೆಕ್ಕೊಂಡು ಕೈ ಕಾಲು ಹಿಡ್ಕೊಂಡು ಇನ್ನೊಂದು ಏನೋ ಮಾಡ್ಕೊಂಡು ನಾವು ಬಂದಿರೋರಲ್ಲ. ನಾವು ಇಲ್ಲೇ ಹುಟ್ಟಿರೋರು, ಇಲ್ಲೇ ಬೆಳೆದಿರೋರು. ನಾವು ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ನಮ್ಮ ಓಟು ಇಲ್ಲೇ, ಅಂತ್ಯ ಸಂಸ್ಕಾರನೂ ಇಲ್ಲೇ. ಗೊತ್ತಿರಲಿ ನಿಮಗೆ. ಇನ್ನು ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಬಗ್ಗೆ ಮಾತಾಡ್ಬೇಕಾದ್ರೆ, ನಾನೇ ಅಲ್ಲ, ನಮ್ಮ ಕ್ಷೇತ್ರದ ಜನರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಇರಲಿ. ಇದೊಂದು ನಿಮ್ಮ ಗಮನದಲ್ಲಿರಲಿ ಅಂತ ಈ ಒಂದು ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸರ್, ನೈಸ್ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವ್ರದ್ದು ಒಂದೇ ಒಂದು ಗುಂಟೆ ಜಮೀನಿಲ್ಲ. ನೀವು ನೈಸ್ ಅವರಿಗೆ ಸರ್ಕಾರ ಥ್ರೆಟನ್ ಕೊಟ್ರೆ, ಈ ಏನು ಬ್ರಿಡ್ಜ್ಗಳಿದಾವಲ್ಲ, ತುಂಬಾ ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳಿದಾವೆ, ಬ್ರಿಡ್ಜ್ಗಳನ್ನ ಅಗಲ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಹೋರಾಟ. ಈಗ ಅಂದ್ರಳ್ಳಿ ಆಗಿರ್ಬೋದು, ಕಮ್ಮಘಟ್ಟ ಆಗಿರ್ಬೋದು, ಇಲ್ಲಿ ಬ್ರಿಡ್ಜ್ಗಳು, ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳು, ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಅದನ್ನ ನಾನು ಹೇಳಿದ್ದೀನಿ, ಸಾಕಷ್ಟು ಬಾರಿ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ. ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ. ಅಲ್ಲ ರೀ, ಇದೆಂತ ಜೋಕ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ರೆ, ನೈಸಲ್ಲಿ ಜಮೀನು ಇರಕ್ಕೆ ಅವ್ರೇನು ಈ ಊರ್ನವರೇ ಅಲ್ಲ. ಅವ್ರದ್ದು ಹೆಂಗೆ ಜಮೀನು ಇರ್ತೈತೆ? ಜಮೀನಿಲ್ಲ, ನನ್ ಹೋರಾಟ. ಅವ್ರು ಈ ಊರಿನ ರೈತರ ಮಕ್ಳನ್ರಿ, ಹೋಗ್ಲಿ ಈ ಕುಟುಂಬದಲ್ಲಿ ಹುಟ್ಟವ್ರನ್ರಿ, ಯಶವಂತಪುರ ಕ್ಷೇತ್ರದ ಕುಟುಂಬದಲ್ಲಿ ಹುಟ್ಟವ್ರನ್ರಿ. ನೈಸ್ ಪ್ರಾಧಿಕಾರಕ್ಕೆ ಹೋಗೈತಲ್ಲ ಜಮೀನುಗಳು, ಆ ಜಮೀನುಗಳು ಕುಟುಂಬದಲ್ಲಿ ಹುಟ್ಟವ್ರನ್ರಿ. ಅವ್ರಿಗೆ ಹೆಂಗ್ ಬರುತ್ತೆ ಜಮೀನು? ಅದನ್ನೇ ನಾನು ಹೇಳ್ತಾ ಇರೋದು. ಆ ಯೋಜನೆ ಬಗ್ಗೆನೇ ನೀವು ಮಾತಾಡಕ್ಕೆ ಒಂದು ಅಧಿಕಾರನೂ ಇಲ್ಲ, ಆ ಒಂದು ತಿಳುವಳಿಕೆನೂ ಇಲ್ಲ. ತಿಳುವಳಿಕೆನೇ ಇಲ್ದೇ ಇರೋರು ನೀವು ರೈತರ ಬಗ್ಗೆ ಹೆಂಗ್ ಮಾತಾಡ್ತೀರಾ? ಅಭಿವೃದ್ಧಿ ಏನ್ ಮಾಡ್ತಾ ಇದ್ದೀರಾ? ಅಭಿವೃದ್ಧಿ ಎಲ್ಲಿ ಮಾಡಿದೀರಾ? ನೀವೇನು ಈಗ ಹೋಗಿರಿ ಮನೆ ಕಿರ್ಚಾಡ್ಕೊಂಡು ಮಾತಾಡಿದಿರಲ್ಲ. ತಾಳ್ಮೆ ಇರಬೇಕು. ತಾಳ್ಮೆ ಕಳ್ಕೊಂಡ್ರೆ ಕಷ್ಟ ಆಗ್ತದೆ. ನೀವು ಮಾತಾಡಿದಿರಲ್ಲ ಬ್ರಿಡ್ಜು, ಇನ್ನೊಂದು, ನನ್ನ ಏನು ಫಂಡ್ಗಳು ತಗೊಂಬರಕ್ಕೆ ನೀವು ತಂದಿರೋ ಫಂಡ್ಗಳು ತೋರಿಸಿ ಸ್ವಾಮಿ. ಕಾಂಗ್ರೆಸ್ ಗೌರ್ಮೆಂಟಲ್ಲಿ, ನಾನು BJP ಗೌರ್ಮೆಂಟಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಈ ಕ್ಷೇತ್ರಕ್ಕೆ ಅನುದಾನ ಬಂದೈತೆ ಅಂತ ನಾನು ತೋರಿಸ್ತೀನಿ ಸ್ವಾಮಿ. ಆ ಬಂದಿರೋ ಅನುದಾನನ ಪೂರ್ಣಗೊಳಿಸಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ಎರಡನೇ ಗೌರ್ಮೆಂಟ್ ಬಂದಾಗ ನೀವು ನಮಗೆ ಬಂದು, ನಮ್ಮ ಪಕ್ಷಕ್ಕೆ ಬಂದು ಗೆದ್ದಿ ಆಮೇಲೆ ಪೂರ್ಣವಾಗಿ ಮಾಡಿದ್ದೀರಾ. ಅಯ್ಯೋ, ಯಾಕೆ ಅಷ್ಟೊಂದು ಕಿರ್ಚಾಡ್ಕೊಂಡು ಯಾರು ಎದ್ರಲ್ಲ. ಏನು ಎದ್ರಕೊಂಡು ಓಡೋಗ್ಬಿಡ್ತಾರೆ ಅಂತ ತಿಳ್ಕೊಂಬಿಡ್ರಿ. ನಾವು ಇಲ್ಲೇ ಇರೋರು, ಓಡೋಗೋರು ನೀವು, ನಾವಲ್ಲ. ಜೊತೆಗೆ ಗೊತ್ತಿರಲಿ, ಯಾರ್ಯಾರಿಗೋ ನಮ್ಮ ಸ್ನೇಹಿತರುಗಳಿಗೆ ತೊಂದರೆ ಕೊಟ್ಟಿದ್ದೀರಲ್ಲ, ಕೇಸ್ ಹಾಕ್ಸಿದ್ದೀರಲ್ಲ, ಮನೆಗಳಿಗೆ RTI ಹಾಕ್ಸಿದ್ದೀರಲ್ಲ, ಇನ್ನೊಂದು ಮಾಡ್ತಾ ಇದ್ದೀರಲ್ಲ, ಅಂಥವಕ್ಕೆಲ್ಲ ಎದ್ರಲ್ಲ ಸ್ವಾಮಿ ನಾವು. ಮೊನ್ನೆ ಶಿವಕುಮಾರ್ ಮೇಲೆ ಇಲ್ಲು ಸಲ್ಲದ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಎಲ್ಲ ತರ್ಸಕ್ಕೆ ಪ್ರಯತ್ನ ಮಾಡಿದ್ರಲ್ಲ. ಬಸವರಾಜು ಬಗ್ಗೆ ತಂದ್ರಲ್ಲ. ಇನ್ನು ಹಂಗೆ ಲಿಸ್ಟ್ ಹೇಳ್ತೀನಿ. ನಮ್ಮ ಹನುಮಂತಣ್ಣವ್ರ ಬಗ್ಗೆ, ಅವರು ಅಪ್ಪಡ ಕಾಂಗ್ರೆಸ್ಸಿಗರು, ಅವ್ರ ಬಗ್ಗೆ ಮಾತಾಡಿದ್ರಲ್ಲ. ನಿಮ್ಗೆ ನೈತಿಕತೆ ಎಲ್ಲೈತೆ? ನಿಮ್ಗೆ ಯಾರು ಸಹಾಯ ಮಾಡ್ತಾರೆ, ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರು ಯಾರಿದ್ದಾರೆ ನಿಮ್ಮ ಹಿಂದೆ? ಅವ್ರಿಗೆಲ್ಲ ಏನೇನು ಮಾಡಿದ್ದೀರಾ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ನಾವು ಮಾಡಿದ್ ನಮ್ಗೇನೆ. ನಾವು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗ್ತದೆ. ನಾವು 4 ಜನಕ್ಕೆ ಗೌರವ ಕೊಟ್ರೆ ನಮಗೂ ಗೌರವ ಕೊಡ್ತಾರೆ. ಅದೇನೋ ಹೇಳಿದಿರಲ್ಲ, ಏನೋ ಬಾಯಲ್ಲಿ, ಅದ್ರನ್ನ ತಿನ್ಕೊಂಡು ಮಾತಾಡಿ, ಅನ್ನ ತಿನ್ಕೊಂಡೇ ಮಾತಾಡಿ, ಇನ್ನೊಂದು ತಿನ್ನಕ್ಕೆ ಹೋಗ್ಬೇಡಿ.